ಪ್ರೀತಿಯ ದ್ವಿತೀಯ PUCಯ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ಸಬ್ಜೆಕ್ಟ್ ಉರ್ದು ಸಬ್ಜೆಕ್ಟಿನ ಕೀ ಆನ್ಸರ್ಗಳನ್ನು ಅಂದರೆ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಏನು ನಮ್ಮ PU ಬೋರ್ಡ್ ವತಿಯಿಂದ ನೀಡಲಾಗಿದೆಯೋ ಕರೆಕ್ಷನ್ ಮಾಡಲಿಕ್ಕೆ ಅದನ್ನು ಇಲ್ಲಿ ಅಪ್ಲೋಡನ್ನು ಮಾಡಿ ನಿಮಗೆ ಕೊಡುತ್ತಿದ್ದೇನೆ. ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್ ಸೆಕೆಂಡ್ PUC ಎಕ್ಸಾಮ್ 1 ಮಾರ್ಚ್ 2024 ಅಂದರೆ ಪರೀಕ್ಷೆ 1. ಫಸ್ಟ್ ಮೇನ್ ಕ್ವಶನ್ ಮೈ ಡಿಯರ್ ಚಿಲ್ಡ್ರನ್, ನೋಡ್ಬೋದು ನೀವೆಲ್ಲರೂ ಕೂಡ MCQs ಎಷ್ಟಿದ್ದಾವೆ ಇಲ್ಲಿ, ಹೌದಲ್ವಾ? 5 MCQsಗಳನ್ನು ನೀಡಲಾಗಿದೆ, ಹೌದಾ? ಟೋಟಲು 10 MCQs. ಬನ್ನಿ, ಈಗ 5 MCQs ಆಯಿತು. ನಂತರದಲ್ಲಿ ಇರುವಂಥದ್ದು 5 ಫಿಲ್ ಇನ್ ದ ಬ್ಲ್ಯಾಂಕ್ಸು, 5 ಮ್ಯಾಚ್ ದ ಫಾಲೋಯಿಂಗು, ಈ ರೀತಿಯಾಗಿ 5 1 ಅಂಕದ ಪ್ರಶ್ನೆಗಳು. ಈ ರೀತಿಯಾಗಿ ಪಾರ್ಟ್ ಎನಲ್ಲಿ ಅವರಿಗೇನಾಗಿದೆ, ಆ ನಲ್ಲಿ ನೋಡಿ, ಆ ನಲ್ಲಿ ಏನಾಗಿದೆ, ಅವರಿಗೆ 20 ಅಂಕಗಳು ಮುಗಿದು ಹೋಗಿದೆ. ನೋಡಿ ಪ್ರೀತಿಯ ವಿದ್ಯಾರ್ಥಿಗಳೇ, ವಿಡಿಯೋ ಅಪ್ಲೋಡ್ ಮಾಡೋದ ಉದ್ದೇಶ ಅಲ್ಲ, ಕೆಲವೊಂದು ಮಾಹಿತಿಗಳನ್ನು ನೀಡಬೇಕಾಗಿರುತ್ತೆ, ಅದನ್ನು ಹೇಳಬೇಕು ಅಂತ ನಾವು ಪ್ರಯತ್ನವನ್ನು ಪಡ್ತಾ ಇರ್ತೇವೆ. ಏನು ಮಾಹಿತಿ ಅಂತ ಹೇಳಿದರೆ, ಈಗಾಗಲೇ ನಾವು ನಿಮಗೆ ಬೇಕಾಗಿರುವಂಥ ಪ್ರತಿಯೊಂದು ಸಬ್ಜೆಕ್ಟಿನ ಕೀ ಆನ್ಸರ್ಗಳನ್ನು ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇವೆ. ಅದನ್ನು ಉಚಿತವಾಗಿ PDF ಕಾಪಿ ಕೂಡ ಅಪ್ಲೋಡನ್ನು ಮಾಡಿದ್ದೇವೆ. ಉಚಿತವಾಗಿ ಡೌನ್ಲೋಡನ್ನು ಮಾಡಿಕೊಳ್ಳಿ. ಅದರ ಜೊತೆಗೆ ಪ್ರೀತಿಯ ವಿದ್ಯಾರ್ಥಿಗಳೇ, ದಯವಿಟ್ಟು ನಮ್ಮ ವಿಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ. ಹಾಗೂ ನಿಮ್ಮಲ್ಲಿ ನಿಮ್ಮ ರಿಲೇಟಿವ್ಸ್ನಲ್ಲಿ ಯಾರಾದರೂ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಇದ್ದರೆ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಅವರಿಗೆ ರೆಫರನ್ನು ಮಾಡೋದು ಮರೆಯಬೇಡಿ. ಒಂದು ನಿಮ್ಮಿಂದ ಲೈಕು ಹಾಗೂ ಒಂದು ಕಮೆಂಟು ದಯವಿಟ್ಟು ಮರೆಯದೆ ಅದನ್ನು ಕಾರ್ಯವನ್ನು ನಿರ್ವಹಿಸಿ. ಜೊತೆಗೆ ನಮ್ಮ ಪ್ರತಿಯೊಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಉಚಿತವಾಗಿ ನಿಮಗೆ ನಾವು PDF ಕಾಪಿಯನ್ನು ಕೊಡ್ತಾ ಇರ್ತೇವೆ. ಅದನ್ನು ಡೌನ್ಲೋಡ್ ಮಾಡಿಕೊಂಡು ತಾವುಗಳು ಅಬ್ಜೆಕ್ಷನ್ ಫೈಲ್ ಮಾಡುವ ಮಕ್ಕಳು ನಿಮ್ಮ ರಿಜಿಸ್ಟರ್ ನಂಬರ್ ಮುಖಾಂತರ ಅಬ್ಜೆಕ್ಷನನ್ನು ಫೈಲ್ ಮಾಡಬಹುದಾಗಿದೆ. ದಯವಿಟ್ಟು ಕೇಳಿ. ಯಾರಿಗಾದರೂ ನಿಮ್ಮ ಕೀ ಆನ್ಸರ್ಗಳಲ್ಲಿ ಅಂದರೆ ಈ ಕೊಟ್ಟಿರುವ ಕೀ ಆನ್ಸರ್ಗಳಲ್ಲಿ ಅಬ್ಜೆಕ್ಷನ್ ಇದ್ದರೆ ತಾವುಗಳು 2 ದಿನಗಳಲ್ಲಿ ಅಬ್ಜೆಕ್ಷನನ್ನು ಫೈಲ್ ಮಾಡಬೇಕಾಗಿರುತ್ತೆ. ಈಗಾಗಲೇ ಬೇರೆ ಸಬ್ಜೆಕ್ಟಿನ ಎಲ್ಲ ಅಬ್ಜೆಕ್ಷನ್ ಫೈಲ್ ಮಾಡುವ ಡೇಟ್ ಎಕ್ಸ್ಪೈರಿ ಆಗಿದೆ. ಅರ್ಥ ಆಗತ್ತಲ್ವ ಎಲ್ಲರಿಗೂ? ಈಗ ಉಳಿದಿರುವುದು ಕೇವಲ 10 ಸಬ್ಜೆಕ್ಟ್ಗಳಿಗೆ, ಅದು ಸೋಷಿಯಾಲಜಿ, ಹಿಂದಿ, ಸಂಸ್ಕೃತ, ಕಂಪ್ಯೂಟರ್ ಸೈನ್ಸು, ಈ ರೀತಿಯಾಗಿ, ಹೌದಲ್ವಾ? ದಯವಿಟ್ಟು ಕೀ ಆನ್ಸರ್ಗಳನ್ನು ಟ್ಯಾಲಿ ಮಾಡಿ ನಂತರದಲ್ಲಿ ಅಬ್ಜೆಕ್ಷನನ್ನು ಫೈಲನ್ನು ಮಾಡಬಹುದಾಗಿದೆ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. God bless you all the best for your future. ಪತ್ರಲೇಖನ್. ಇಲ್ಲಿ ಉರ್ದುನಲ್ಲಿ ಕೊಟ್ಟಿರುವುದನ್ನು ಇಂಗ್ಲೀಷಲ್ಲಿ ಬರೀಬೇಕಿತ್ತು ಅವರು. ಇಂಡಿಯಾ ಇಸ್ ಎ ಡೆಮೋಕ್ರೆಟಿಕ್ ಕಂಟ್ರಿ. ಗೋಲ್ಡ್ ಈಸ್ ಕಾಸ್ಟ್ಲಿಯರ್ ದ್ಯಾನ್ ಸಿಲ್ವರ್. ಚೈಲ್ಡ್ಸ್ ಫಸ್ಟ್ ಟೀಚರ್ ಈಸ್ ಹಿಸ್ ಮದರ್. ವಿ ಶುಡ್ ರೆಸ್ಪೆಕ್ಟ್ ಅವರ್ ಟೀಚರ್ಸ್. ಎಲ್ಲ ಲ್ಯಾಂಗ್ವೇಜ್ಗಳಲ್ಲಿ ಇದನ್ನೊಂದು ಕಂಪಲ್ಸರಿಯಾಗಿ ಮಾಡ್ಕೊಂಡಿದ್ದಾರೆ, ಇಂಗ್ಲೀಷ್ ಹೊರತುಪಡಿಸಿ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ಆಲ್ ದ ಬೆಸ್ಟ್.